ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದ ನಾನು ವಾಂಗಿಬಾತ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಅದಕ್ಕೂ ಮುಂಚೆ ನೀವು ಯಾರಾದರೂ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವಾಂಗಿಬಾತ್ಗೆ ಬೇಕಾದಂಥ ಐಟಮ್ಸ್ ಏನಂತ ನೋಡೋಣ. ಸೊ ವಾಂಗಿಬಾತ್ ಬೇಕಾಗಿರೋದು ಮೇಯ್ನ್ ಇಂಗ್ರೀಡಿಯೆಂಟ್ ಬದನೆಕಾಯಿ, ಉದ್ದ ಬದನೆಕಾಯಿ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ 2 ಈರುಳ್ಳಿ ಮತ್ತು 2 ದೊಡ್ಡ ಸೈಜಷ್ಟು ಟೊಮೆಟೊನ ತೊಗೊಂಡಿದ್ದೀನಿ. ಬದನೆಕಾಯಿನ ನೀವು ಯಾವ್ದು ಬೇಕಾದ್ರೂ ನೋಡಿ ತೊಗೊಳ್ಳಿ, ಬಟ್ ನಾನಿಲ್ಲಿ ಉದ್ದ ಬದನೆಕಾಯಿ ಸಿಕ್ಕಿಲ್ಲ ಅಂತ ದಪ್ಪ ಬದನೆಕಾಯಿನೇ ತೊಗೊಂಡಿದ್ದೀನಿ. ನೀವು ಉದ್ದ ಬದನೆಕಾಯಿ ಇದ್ದರೆ ಉದ್ದ ಬದನೆಕಾಯಿ ಕೂಡ ತೊಗೋಬೋದು. ಅದನ್ನ ಸಣ್ಣಕ್ಕೆ ಕಟ್ ಮಾಡಿ ಪೀಸಸ್ನ ಅದನ್ನು ನೀವು ವಾಶ್ ಮಾಡಿ ವಾಟ್ರಲ್ಲೇ ಇಟ್ಕೊಳ್ಳಿ. ವಾಟರಿಂದ ಆಚೆ ತೆಗಿಬೇಡಿ, ಯಾಕಂದರೆ ಬದನೆಕಾಯಿ ಅನ್ನೋದು ಕಲರ್ ಚೇಂಜ್ ಆಗುತ್ತೆ. ಅದಕ್ಕೋಸ್ಕರ ನೀವು ವಾಟ್ರಲ್ಲೇ ಇಟ್ಕೊಳ್ಳಿ. ಸೊ ಇವಾಗ ಸ್ಟವ್ ಆನ್ ಮಾಡಿ ಒಂದು ಪ್ಯಾನ್ ಇಕ್ಕೊಬೇಕು. ಒಂದು ಪ್ಯಾನ್ ಇಕ್ಕಿ ಅದು ಸ್ವಲ್ಪ ಹೊತ್ತು ಹೀಟ್ ಆಗಬೇಕು. ಹೀಟ್ ಆದಮೇಲೆ ನಾವು ಅದಕ್ಕೆ 3 to 4 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಬೇಕು. ಸೊ ಆಯಿಲ್ ಹಾಕಿದ್ಮೇಲೆ ಕರಿಬೇವು ಹಾಕ್ಕೊಳ್ಳಿ. ಸೊ ಕರಿಬೇವು ಲೈಟಾಗಿ ಒಂದು ಸ್ವಲ್ಪ ಹೀಟ್ ಆಗಲಿ. ಸೊ ಹೀಟ್ ಆದಮೇಲೆ ನಾವು ಇದಕ್ಕೆ ಆನಿಯನ್ನ ಹಾಕ್ಕೊಳ್ಳೋಣ. ಸೊ ಇವಾಗ ಇದು ಹೀಟ್ ಆಗ್ತಾಯಿದೆ. ಇವಾಗ ನಾನಿಲ್ಲಿ 2 ಆನಿಯನ್ಸ್ ಹಾಕಿದ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿರೋದನ್ನ ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ನಾವು ಲೈಟ್ ಬ್ರೌನಿಷ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಬೇಕು. ಸೊ ಆನಿಯನ್ನು ಬೇಗ ಫ್ರೈ ಆಗೋಲ್ಲ. ಸೊ ಇದು ತುಂಬಾ ಟೈಮ್ ತೊಗೊಳ್ಳೋದಕ್ಕೆ ನೀವೇನು ಮಾಡಬೇಕು ಅಂದರೆ ಲೈಟಾಗಿ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ. ಸಾಲ್ಟ್ ಹಾಕ್ಕೊಂಡು ಫ್ರೈ ಮಾಡೋದ್ರಿಂದ ಆನಿಯನ್ ಅನ್ನೋದು ಬೇಗನೆ ಫ್ರೈ ಆಗೋಗುತ್ತೆ. ಯಾವಾಗಲೂ ರೆಸಿಪೀಸ್ ಮಾಡಬೇಕು, ಒಳ್ಳೊಳ್ಳೆ ಅಡುಗೆನ ಮನೆಯಲ್ಲೇ ಟ್ರೈ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಆಚೆ ಹೋಗಿ ಮಾಡೋದಕ್ಕಿಂತನೂ ಆಚೆ ಹೋಗಿ ತಿನ್ನೋದಕ್ಕಿಂತನೂ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಟೇಸ್ಟಿ, ಹಾಗೆ ಹೆಲ್ತಿ ಕೂಡ ಹೆಲ್ತಿ. ನನಗಂತೂ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದಕ್ಕೆ ನನಗಂತೂ ತುಂಬ ಇಷ್ಟ. ಅದಕ್ಕೆ ನಾನು ಮನೆಯಲ್ಲೇ ಆಲ್ಮೋಸ್ಟ್ ಎಲ್ಲ ರೆಸಿಪೀಸ್ನ ನಾನು ಟ್ರೈ ಮಾಡ್ತಾ ಇರ್ತೀನಿ. ನನಗೆ ವಾಂಗಿಬಾತ್ ಅಂತೂ ತುಂಬಾ ಫೇವ್ರೇಟು. ನಿಮಗೂ ಯಾರಿಗಾದ್ರೂ ವಾಂಗಿಬಾತ್ ಫೇವ್ರೇಟ್ಸ್ ಇದೆ ಅವರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಗಾಯ್ಸ್. ಇವಾಗಂತೂ ಸಮ್ಮರ್ ಸೀಸನ್ನು, ಮ್ಯಾಂಗೋಸ್ ಎಲ್ಲಿ ನೋಡಿದ್ರೂ ಡಿಫ್ರೆಂಟ್ ಎಲ್ಲ ಟೈಪ್ಸ್ ಆಫ್ ಮ್ಯಾಂಗೋಸ್ ಇದೆ. ಅದನ್ನು ಯಾರು ತೊಗೊಂಡು ತಿಂದು ಚೆನ್ನಾಗಿ ಎಂಜಾಯ್ ಮಾಡಿ. ಸೊ ಇವಾಗ ನಮ್ಮ ಈರುಳ್ಳಿ ಆಲ್ಮೋಸ್ಟ್ ಹತ್ತತ್ರ ಫ್ರೈ ಆಗಿದೆ. ಅದಕ್ಕೆ ಇವಾಗ ಟೊಮೆಟೊನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಅದೊಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಆಗಲಿ. ಸೊ ಅದು ಫ್ರೈ ಆದಮೇಲೆ ನಾವು ನೆಕ್ಸ್ಟ್ ಮಾಡೋಣ. ಸೊ ಅಲ್ಲಿ ತನಕ ಅದು ಒಂದು ಸ್ವಲ್ಪ ಲೈಟಾಗಿ ಫ್ರೈ ಮಾಡೋಣ, ಇಲ್ಲಾಂದರೆ ಹಸಿ ವಾಸನೆ ಇರುತ್ತೆ. ಹಸಿ ವಾಸನೆ ಇರೋದ್ರಿಂದ ಚೆನ್ನಾಗಿರಲ್ಲ ಟೇಸ್ಟು. ಸೊ ಅದಕ್ಕೆ ಲೈಟಾಗಿ ಅದು ಫ್ರೈ ಆಗಲಿ ಗಾಯ್ಸ್. ಸೊ ನೋಡಿ, ಈ ರೀತಿ ಲೈಟಾಗಿ ಚೆನ್ನಾಗಿ ಅದು ಫ್ರೈ ಆಗಿ ಹೋಗಬೇಕು. ಅದರಲ್ಲಿ ಇರೋ ಹಸಿ ಸ್ಮೆಲ್ಲೆಲ್ಲ ಚೆನ್ನಾಗಿ ಹೋಗಬೇಕು. ಮತ್ತು ನಿಮಗೆ ಯಾವ್ಯಾವ ಥರ ರೆಸಿಪೀಸ್ ಇಷ್ಟ ಮತ್ತು ನೀವು ಯಾವ್ಯಾವ ಥರ ಟ್ರೈ ಮಾಡ್ಬೇಕು ಅಂದ್ಕೊಂಡಿದ್ದೆ, ನಿಮಗೆ ಇನ್ನೂ ಯಾವ ಥರ ವೀಡಿಯೋಸ್ ಬೇಕು ಅನ್ನೋದು ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದ್ರೆ ನಾನು ನಿಮ್ಗೆ ಆ ಥರ ರೆಸಿಪಿನ ಮಾಡ್ಕೊಂಡು ತೋರಿಸ್ತೀನಿ ಗಾಯ್ಸ್. ಇವಾಗ ನಮ್ಮದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ, ನಮ್ಮ ಟೊಮೆಟೊಸ್ ಮತ್ತು ಆನಿಯನ್ ಕೂಡ. ಇವಾಗ ನಾವು ಸಣ್ಣ ಪೀಸಸ್ ಕಟ್ ಮಾಡ್ಕೊಂಡಿರೋಂತಹ ಬದನೆಕಾಯಿನ ಹಾಕ್ಕೊಳ್ಳೋಣ. ಇದು ಅಷ್ಟೇ, ಬದನೆಕಾಯಿನ ನಾವು ಯಾವಾಗಲೂ ಚೆನ್ನಾಗಿ ಫ್ರೈ ಮಾಡಬೇಕು. ಯಾಕಂದರೆ ವಾಂಗಿಬಾತಲ್ಲಿ ಮಾಡಬೇಕಾದ್ರೆ ಬದನೆಕಾಯಿ ಫ್ರೈ ಆಗಿದೆ ನಮಗೆ ತಿನ್ನೋಕ್ಕೆ ಟೇಸ್ಟ್ ಕೂಡ ಚೆನ್ನಾಗಿರಲ್ಲ. ಅದಕ್ಕೆ ಇದನ್ನು ಅಷ್ಟೇ ಚೆನ್ನಾಗಿ ಒಂದು 5 to 10 ಮಿನಿಟ್ಸ್ವರೆಗೂ ಬಾಯ್ಲ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಬದನೆಕಾಯಿ ಅನ್ನೋದು. ಮತ್ತು ಗೈಸ್, ಇಲ್ಲಂತೂ ನಮ್ಮ ಊರಲ್ಲಂತೂ ತುಂಬಾ ವೆರೈಟೀಸ್ ಆಫ್ ಮ್ಯಾಂಗೋಸ್ ಬಂದಿದೆ. ನಾನಂತೂ ವೆರೈಟೀಸ್ ಆಫ್ ಮ್ಯಾಂಗೋಸ್ನ ತೊಗೊಬರ್ತಾಯಿದ್ದೀನಿ. ತೊಗೊಬಂದು ಅದರಲ್ಲಿ ಮ್ಯಾಂಗೋ ಜ್ಯೂಸ್, ಮ್ಯಾಂಗೋ ಮಿಲ್ಕ್ ಶೇಕ್ಸು ಮತ್ತು ಈ ಥರ ಎಲ್ಲ ಮಾಡ್ಕೊಂಡು ತಿಂತಾಯಿದ್ದೀನಿ. ನೀವು ಕೂಡ ಮ್ಯಾಂಗೋ ಸಮ್ಮರ್ ಸೀಸನಲ್ಲಿ ಏನೇ ಮಿಸ್ ಆದ್ರೂ ಮಾವಿನಕಾಯಿ ಮತ್ತು ಮಾವಿನ ಹಣ್ಣು ಮಿಸ್ ಆಗಬಾರ್ದು. ಸೊ ನೀವು ಕೂಡ ತೊಗೊಬಂದು ತಿಂದು ಚೆನ್ನಾಗಿ ಎಂಜಾಯ್ ಮಾಡಿ. ಮನೆಯಲ್ಲೇ ಮಾಡ್ಕೊಳ್ಳಿ. ಮ್ಯಾಂಗೋ ಜ್ಯೂಸಸ್ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಸಖತ್ತಾಗಿರುತ್ತೆ. ನೀವು ಆಚೆ ಹೋಗೋ ಅವಶ್ಯಕತೆಯೇ ಇಲ್ಲ. ನೋಡಿ, ಇವಾಗ ಈ ರೀತಿ 1 to 5 ಮಿನಿಟ್ಸ್ವರೆಗೂ ಇದು ಚೆನ್ನಾಗಿ ಫ್ರೈ ಆಗಲಿ ಗಾಯ್ಸ್. ಆ್ಯಂಡ್ ಹಾಗೆ ಇವಾಗ ನಮ್ಮೂರಲ್ಲಿ ಕರ್ಗ ಜಾತ್ರೆ ನಡೀತಾ ಇದೆ. ಸೊ ಅದಕ್ಕೂ ಡೆಕೋರೇಷನ್ಸ್ ಎಲ್ಲ ಆಲ್ಮೋಸ್ಟ್ ರೆಡಿಯಾಗಿದೆ. ಇನ್ನೊಂದು 2 ಡೇಸಲ್ಲಿ ನಮ್ಮ ಜಾತ್ರೆ ಕೂಡ ನಮ್ಮೂರಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ನಾನು ಅದ್ರ ವೀಡಿಯೋ ಕೂಡ ನಿಮಗೆ ಹಾಕ್ತೀನಿ ಜಾತ್ರೆದು. ಸೊ ನೋಡಿ ಹೇಗೆ ನಡೆದಿದೆ ಅಂತ. ಸೊ ಅದು ಕೂಡ ನಾನು ಮೆನ್ಷನ್ ಮಾಡ್ತೀನಿ ನಿಮಗೆ ಹೇಗಿದೆ ಅಂತ ನಮ್ಮೂರಲ್ಲಿ ಜಾತ್ರೆ. ನನಗಂತೂ ಯಾವಾಗ ಜಾತ್ರೆ ಬರುತ್ತೆ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಹಾಗೆ ಜಾತ್ರೆಲಿ ಆಟ ಆಡೋದು ಆಗಲಿ, ರಿಂಗ್ಸ್ದು ಆಗಲಿ ತುಂಬಾ ಚೆನ್ನಾಗಿರುತ್ತೆ ಗಾಯ್ಸ್. ಸೊ ನೋಡೋಣ ಹೇಗಿದೆ ಅಂತ. ಸೊ ಇವಾಗ ನೋಡಿ, ನಾನು ಇವಾಗ ಇದು ಆಲ್ಮೋಸ್ಟ್ ಫ್ರೈ ಆಗಿದೆ. ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟ್ನ ಹಾಕ್ಕೊತಾ ಇದ್ದೀನಿ. ನೀವು ಅಷ್ಟೇ ಸಾಲ್ಟ್ನ ನೋಡಿಕೊಂಡು ಹಾಕ್ಕೊಳ್ಳಿ ಗೈಸ್. ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ನಂಗೆ ಸರಿಯಾಗಿ ಅನಿಸಿಲ್ಲ, ಅದಕ್ಕೆ ನಾನು ಸ್ವಲ್ಪ ಆ್ಯಡ್ ಮಾಡಿಕೊಂಡೆ. ನೀವು ಅಷ್ಟೇ ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ಕಮ್ಮಿ ಆದರೂ ಪರವಾಗಿಲ್ಲ, ಮತ್ತೆ ಆ್ಯಡ್ ಮಾಡ್ಕೋಬೋದು. ಆದರೆ ಜಾಸ್ತಿ ಆದರೆ ಅಡುಗೆ ಅನ್ನೋದು ಕೆಟ್ಟೋಗಿಬಿಡುತ್ತೆ. ಅದಕ್ಕೆ
ನೋಡಿಕೊಂಡು ಹಾಕ್ಕೊಳ್ಳಿ. ನೋಡಿ ಇವಾಗ ಆಲ್ಮೋಸ್ಟ್ ನಮ್ಮ ಬದನೇಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನಿಲ್ಲಿ 2 ಪ್ಯಾಕೆಟ್ನ ವಾಂಗಿಬಾತ್ ಪೌಡರ್ ತೊಗೊಬಂದು ಇಟ್ಟಿದ್ದೆ, ಅದನ್ನು ಕಟ್ ಮಾಡಿಬಿಟ್ಟು ಪೌಡರ್ನ ಹಾಕ್ತಾಯಿದ್ದೀನಿ. ಸೊ ನಾನಿಲ್ಲಿ ರೈಸ್ಗೆ ಹಾಕಿ ಜಾಸ್ತಿ ರೈಸ್ ಮಾಡ್ತಾಯಿದ್ದೀನಿ, ಅದಕ್ಕೆ 2 ಪ್ಯಾಕೆಟ್ಸ್ ಇಟ್ಕೊಂಡಿದ್ದೀನಿ. ನೀವು ಕಮ್ಮಿ ಕ್ವಾಂಟಿಟಿಲಿ ಮಾಡೋದಾದರೆ 1 ಪ್ಯಾಕೆಟ್ ತೊಗೊಳ್ಳಿ ಸಾಕು. ಸೊ MTR ಹಾಕ್ತಾಯಿದ್ದೀನಿ. MTRಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ, ಹಾಗೆ GRB ಕೂಡ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಜಾಸ್ತಿ ಯಾವಾಗಲೂ ಯೂಸ್ ಮಾಡೋದು MTR, ಸೊ ಅದಕ್ಕೆ ನಾನು MTR ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ. ಸೊ ಇವಾಗ ಹಾಕ್ಕೊಂಡು ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ 1 ಮಿನಿಟ್ವರೆಗೂ ಫ್ರೈ ಮಾಡ್ಕೊಳ್ಳೋಣ. ಯಾಕಂದರೆ ನಾವು ಹಾಕಿರೋ ಪೌಡರೆಲ್ಲ ನೀಟಾಗಿ ಬದನೇಕಾಯಿ ಹಚ್ಕೋಬೇಕು. ಬದನೇಕಾಯಿ ಹಂಚ್ಕೊಂಡ್ರೆ ಆವಾಗಲೇ ಅದು ಚೆನ್ನಾಗಿ ಮಸಾಲೆ ಟೈಪ್ ರೆಡಿ ಆಗುತ್ತೆ. ಸೊ ಆವಾಗ ರೈಸ್ಗೂ ಒಳ್ಳೆ ಟೇಸ್ಟ್ ಅನ್ನೋದನ್ನು ಕೊಡುತ್ತೆ. ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಹಾಗೆ ಮಿಕ್ಸ್ ಮಾಡಿದ್ಬಿಟ್ರೆ ಮಸಾಲೆ ಅಲ್ಲಲ್ಲೇ ಇದ್ಬಿಡುತ್ತೆ. ಸೊ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಆಮೇಲೆ ಇದಕ್ಕೆ ನಾವು ಆವಾಗಲೇ ಮಾಡಿಟ್ಕೊಂಡಿರೋಂತಹ ಬಿಸಿ ಬಿಸಿ ರೈಸ್ನ ಇದಕ್ಕೆ ಹಾಕಿ ಕಲಿಸ್ಕೊಳ್ತಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ, ಹಾಗೆ ಸೂಪರ್ ಡಿಲಿಷಿಯಸ್ ಆಗಿರುತ್ತೆ. ನನಗಂತೂ ಆ ಸ್ಮೆಲ್ ನೋಡ್ತಾ ಇದ್ದೇನೆ ತುಂಬ ಟೇಸ್ಟಿ ಅನ್ನಿಸ್ತಾ ಇದೆ. ನೀವು ಕೂಡ ಡೆಫಿನೆಟ್ಲಿ ಮನೇಲಿ ಟ್ರೈ ಮಾಡಿಕೊಂಡು ತಿನ್ನಿ, ಹೇಗಿದೆ ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ಇನ್ನೂ ಈ ಥರ ವೆರೈಟೀಸ್ ಆಫ್ ಕುಕ್ಕಿಂಗ್ ವೀಡಿಯೋಸ್ನ ನಾನು ನಿಮ್ಗೆ ಹಾಕ್ತಾ ಇರ್ತೀನಿ, ಮತ್ತು ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಅಂತ. ಸೊ ವಿಡಿಯೋನ ಫುಲ್ಲಾಗಿ ವಾಚ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.